ಅಂತ ಕಿತ್ತು ಹೋಗುವಂಥದ್ದು. ಇದರೊಳಗೆ ನಮ್ಮ ಜೀವನ ಉಳಿಸುವಂಥದ್ದು ಇಂಗಳಕಾಯಿ. ಇದು ಬಂಗಾರ ಇದ್ದಂಗೆ, ಬಂಗಾರ ಕಲರ್ ಇತ್ತು ನೋಡ್ರಿ, ಇದು ಬಂಗಾರ ಇದ್ದಂಗೆ. ಏನು ರೀ, ನನ್ನ ಕರ್ನಾಟಕದೊಳಗೆ ಏನೈತಲ್ಲ ಇಂಗಳಕಾಯಿ, ನಾವು ದೈವದವ್ರು ಇದ್ದೇವೆ. ನಾವು ಭಾಳ ಅಂದ್ರೆ ಸಾಕಷ್ಟು ಪುಣ್ಯ ಮಾಡ್ಯಾವ ಅಂತ ತಿಳಿರಿ. ಮೊದಲು ಪುಣ್ಯ ಮಾಡ್ಯಾವ ಅಂದಲ್ಲಿ ನಮ್ಮ ಬಲ್ಯಾಕ ಇಂಥವು ಕಾಯಿಗಳದಾವೆ. ಕೆಲವೊಂದು ತಾವಲೆ ಏನೈತಲ್ಲ ಇದು ಕಾಯಿನೇ ಸಿಗೋದಿಲ್ಲ. ಇದ್ರ ತಪ್ಪಲ ಇಲ್ಲೈತೆ ನೋಡ್ರಿ. ಈಗ ರೀ ಇದು ತೋರಿಸ್ತೀನಿ. ಆದ್ರೆ ಒಂದು ಪೀಸ್ ತೆಗೆದು ಈ ಇನುಸ್ ಹಿಡಿಯಪ್ಪ, ಮುಜಾರ ಹಿಡಿಯಪ್ಪ, ಇನುಸ್ ಮುಜಾರ. ಇವರು ಮುಂದಿನ ಸಣ್ಣ ನಮ್ಮ ವೈದ್ಯರಾಗವ್ರೆ. ಇವ್ರಿಗೆ ವೈದ್ಯಕೀಯ ಇದು ತೋರಿಸ್ಬೇಕಂತ. ಮತ್ತು ಯಾಕಂದ್ರೆ ಈಗೇನೈತಲ್ಲ ಒಂದೊಂದು ಗಿಡ ನಾನು ನೋಡಿದ್ದು ಏನೈತಲ್ಲ ನಿಮಗೆ ತಿಳಿಸ್ತೀನಿ, ನೀವು ಮುಂದಿನವ್ರಿಗೆ ತಿಳಿಸ್ರಿ. ಎಲ್ಲರಿಗೆ ನನ್ನ ಮೊಮ್ಮಕ್ಕಳೇ ಅಂತ ಇಲ್ಲ, ಎಲ್ಲರೂ ನನಗೆ ಇದ್ದವ್ರು. ಈಗ ಅಲ್ಲಿ ಕಾಯದಾವ ನೋಡ್ರಿ, ಇಲ್ಲಿ ಕಾಣಿಸ್ತಾವೆ. ಅದೇ ಅಲ್ಲಿ ಬಿದ್ದಿದ್ದು ನಾ ತೋರಿಸೀನಿ. ಇದು ಐತೆ ನೋಡ್ರಿ, ಇದು ಗಿಡ ಈಗ ರೀ ಇಲ್ಲೈತೆ ನೋಡ್ರಿ ಇಂಗಳಕಾಯ್ದು. ಯಾಕಂದ್ರೆ ಇದು ಗಿಡಕ್ಕೆ ಏನೈತಲ್ಲ ಹಿಂಗೆ ಒಂದೊಂದು ಇದಕ್ಕೊಂದೊಂದು ಈಗ ರೀ ಒಂದೊಂದು ಬಳ್ಳಿಗೆ ಎರಡೆರಡು ಬಳ್ಳಿಗೆ ಒಂದು ಜೈಂಟ್ ಬರ್ತಾವೆ. ಇದಕ್ಕೆ ಹಿಂಗೈತೆ ನೋಡ್ರಿ ಇದು. ಈಗ ರೀ ಹಿಂಗೈತೆ ನೋಡ್ರಿ, ಇದು ಕಾಣಿಸ್ತದೆ ರೀ. ಇದು ಈಗ ರೀ ತಪ್ಪಲು ನೋಡ್ರಿ, ಇದು ಒಂದು ಸ್ವಲ್ಪ ಹಸಿರು ಇದ್ದಾಕ್ರೆ ಆಗಲಿರ್ತೈತಿ. ಈಗ ಒಣಗಿ ಕಡಿಮೆ ಆಗಿರ್ತದೆ. ತಪ್ಪಲ್ದು ಏನೈತಲ್ಲ ಸೈಜ ಕಡಿಮೆ ಆಗಿ ಸತ್ವ ಕಳ್ಕೊಳ್ಳುವಂಥದ್ದು ಇದು ಇಂಗಳಕಾಯಿದು ಗಿಡ. ಮತ್ತೇನೈತಲ್ಲ ನಮ್ಮ ಶರೀರಕ್ಕೆ ಏನೈತಲ್ಲ ರೀ, ಯಾವುದೇ ರೋಗ ಇರಲ್ಲಕ್ಕ. ಈಗೇನೈತಲ್ಲ ಕಿಡ್ನಿದು ಏನೈತಲ್ಲ, ಕೆಲವೊಂದು ಮಂದಿ ಡ್ಯಾಮ್ರೇಜ್ ಅಂತಾರೆ. ಕಿಡ್ನಿ ಡ್ಯಾಮ್ರೇಜ್ ಆಗಬೇಕಾದ್ರೂ ಕೆಲವೊಂದು ಮಂದಿಗೆ ಏನೈತಲ್ಲ